ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರು. ಕೇಂದ್ರ ಸರ್ಕಾರದ ಬಜೆಟ್ ಕುರಿತು ವಿಧಾನ ಪರಿಷತ್ ಮಾಜಿ ಸಭಾಪತಿಗಳಾದ ವಿ.ಆರ್. ಸುದರ್ಶನ್ ಮತ್ತು ಚಿಂತಾಮಣಿಯ ಬಿಜೆಪಿ ಮುಖಂಡರಾದ ಜಿ.ಎನ್. ವೇಣುಗೋಪಾಲ್ ರವರು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಕುಟ್ಟಹಳ್ಳಿ ಗ್ರಾಮದಲ್ಲಿ ದೀಪೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಅಂಗವಾಗಿ ಗ್ರಾಮದ ಪ್ರಗತಿಪರ ರೈತರು, ಪ್ರಶಸ್ತಿ ವಿಜೇತರು ಆದ ಆರ್. ರಾಧಾಕೃಷ್ಣ ಸಹೋದರರು ಏರ್ಪಡಿಸಿದ್ದ ಔತಣಕೂಟಕ್ಕೆ ಆಗಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ನ ಮಾಜಿ ಸಭಾಪತಿಗಳಾದ ವಿ.ಆರ್. ಸುದರ್ಶನ್ ರವರು, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಘೋಷಣೆ ಮಾಡಿದ ಕೇಂದ್ರ ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಜೆಟ್ ನಿರಾಶಾದಾಯಕ ಬಜೆಟ್ ಎಂದರಲ್ಲದೆ ಅವರು ಕರ್ನಾಟಕ ಶಾಸಕರಿಂದ ಶಾಸನಸಭೆಯಿಂದ ಆಯ್ಕೆಯಾಗಿ ರಾಜ್ಯಸಭೆಗೆ ಕಳಿಸಿದ್ದು, ರಾಜ್ಯದ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮನವರಿಕೆ ಮಾಡಿಕೊಟ್ಟಿದ್ದರೂ ಈ ಬಜೆಟ್ನಲ್ಲಿ ರಾಜ್ಯಕ್ಕೆ ನಿರಾಶೆಯಾಗಿದೆ ಎಂದು ತಿಳಿಸಿದರು. ಬಿಜೆಪಿ ಮುಖಂಡರಾದ ಜಿ.ಎನ್. ವೇಣುಗೋಪಾಲ್ ರವರು ಕೇಂದ್ರ ಬಜೆಟ್ ಬಗ್ಗೆ ಮಾತನಾಡಿ, ನರೇಂದ್ರ ಮೋದಿರವರು 3ನೇ ಬಾರಿಗೆ ಪ್ರಧಾನಿಯಾಗಿ 11ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಆಶಾದಾಯಕವಾದ ಬಜೆಟ್ ಆಗಿದೆ. ಬಡವರಿಗೆ, ರೈತರಿಗೆ, ಮಧ್ಯಮ ವರ್ಗದವರಿಗೆ ಮತ್ತು ಸಾಮಾನ್ಯ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಕ್ಯಾನ್ಸರ್ ಪೀಡಿತದವರಿಗೆ ಔಷಧಿ ಮೇಲೆ ರಿಯಾಯಿತಿ ನೀಡಿ ಉತ್ತಮ ಬಜೆಟ್ ಅನ್ನು ನೀಡಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಗುಟ್ಟೂರು ಜಯರಾಮ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಜೆಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ನಿರಾಶಾದಾಯಕವಾಗಿದೆ. ಬಹಳ ಕರ್ನಾಟಕ ರಾಜ್ಯ ಬಹಳ ವಿಶೇಷವಾದಂಥ ಆಸಕ್ತಿಯಿಂದ ಗಮನ ಹರಿಸ್ತಾ ಇತ್ತು. ಯಾಕಂದರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಶಾಸಕರಿಂದ ಅವರು ಆಯ್ಕೆಯಾಗಿ, ಶಾಸನಸಭೆಯಿಂದ ಆಯ್ಕೆಯಾಗಿ ಅವರು ರಾಜ್ಯಸಭೆಗೆ ಹೋಗಿದ್ದರು. ಹಾಗಾಗಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆಯೂ ಕೂಡ ಅವರಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಇತ್ತೀಚಿನ ದಿವಸಗಳಲ್ಲಿ ಡೆಲ್ಲಿ ಪ್ರವಾಸ ತಗೊಂಡಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು. ಪ್ರಧಾನಮಂತ್ರಿಗಳಿಗೆ, ಅರ್ಥ ಸಚಿವರಿಗೆ, ಗೃಹ ಸಚಿವರಿಗೆ ಅವರೆಲ್ಲರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು. ಆದರೆ ಕರ್ನಾಟಕಕ್ಕೆ ನಿರಾಶೆ ಆಗಿದೆ. ನರೇಂದ್ರ ಮೋದಿಯವರ 11ನೇ ಬಜೆಟ್ ಕೇಂದ್ರದ 3ನೇ ಬಾರಿ ಪ್ರಧಾನಮಂತ್ರಿಗಳಾದ ಪ್ರತಿ ಬಡವರಿಗೂ, ಪ್ರತಿ ರೈತರಿಗೂ, ಪ್ರತಿ ಕಾರ್ಮಿಕನಿಂದ ಹಿಡಿದು ಮಧ್ಯಮ ವರ್ಗದ ಜನಕ್ಕೆ, ಸಾಮಾನ್ಯ ಜನಗಳ ಎಲ್ರಿಗೂ ಸಿಗುವಂಥ ಒಳ್ಳೆ ಬಜೆಟ್, ಆ ಬಜೆಟ್ನ ಕೊಟ್ಟಿದ್ದಾರೆ. ಇದನ್ನು ವಿರೋಧ ಪಕ್ಷ ನಾಯಕರು ಒಳ್ಳೆ ಬಜೆಟ್ಟೇ ನಾವು ಮಾಡಿದ್ದು ಅಂತ ಹೇಳ್ಕೊತಾರೆ. ಅದು ದೇಶಕ್ಕೆ ಒಳ್ಳೆಯದಾಗುವಂಥ ಬಜೆಟ್, ಎಲ್ಲರೂ ಒಪ್ಪಿರುವಂಥ ಬಜೆಟ್ ಆಗಿದೆ. ಆದ್ದರಿಂದ ಬಡ ಜನಗಳಿಗೂ, ಸಾಮಾನ್ಯ ವರ್ಗದ ಜನರಿಗೂ, ಎಲ್ಲ ಉದ್ಯಮಿಗಳಿಗೂ ಎಲ್ರಿಗೂ ಒಂದು ಅನುಕೂಲಕರ ವಾತಾವರಣ. ಅದರಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ 4 ಲಕ್ಷದಿಂದ ಲೋನ್, ಬಡ್ಡಿ ಲೋನ್ ಎಲ್ಲ ವಿದ್ಯಾರ್ಥಿಗಳಿಗೂ ಮಾಡಿದ್ದಾರೆ. ಉನ್ನತ ವ್ಯಾಸಂಗಗಳಿಗೂ ಮಾಡಿದ್ದಾರೆ. ಇದು ಭಾರಿ ಪ್ರಮುಖವಾಗಿದೆ. ರೈತರಿಗೆ ಸಬ್ಸಿಡಿ ಕಾರ್ಡ್ಗಳಿಂದ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕೃಷಿ ಬಜೆಟಲ್ಲಿ ಜಾಸ್ತಿ ಇದೆ ರೈತರಿಗಾಗುವಂಥದ್ದು. ಅದರಲ್ಲಿ ಕ್ಯಾನ್ಸರ್ಗೆ ಅತ್ಯಮೂಲ್ಯವಾಗಿ ಅದನ್ನೆಲ್ಲ 3 ಐಟಮ್ಗಳು. ಕ್ಯಾನ್ಸರ್ ಇವಾಗ ಭಾರಿ ಪೀಡಿತವಾಗಿದೆ. ದೇಶದಲ್ಲೇ ಕ್ಯಾನ್ಸರು ದ್ವಿಗುಣ ಆಗ್ತಾ ಇರೋದ್ರಿಂದ ಕ್ಯಾನ್ಸರ್ ಔಷಧಿಗಳು, ಎಲ್ಲ ಔಷಧಿಗಳನ್ನು 50% ಮೇಲೆ ಕಮ್ಮಿ ಮಾಡಿರ್ತಾರೆ. ಅದು ಭಾರಿ ಅನುಕೂಲವಾಗಿರ್ತದೆ. ಕೆಲವು ದೊಡ್ಡ ಮಧ್ಯಮ ವರ್ಗಗಳೆಲ್ಲ ಔಷಧಿಗಳು ಕಮ್ಮಿ ಮಾಡಿ. ಆದ್ದರಿಂದ ಕೇಂದ್ರ ಕೊಟ್ಟಿರುವ ಬಜೆಟ್ಟು ಎಲ್ಲರಿಗೂ ಅನುಕೂಲವಾಗಿರುವಂಥ ಬಜೆಟ್ಟು. ಇವತ್ತು 32,65,65,000 ಕೋಟಿ ಬಜೆಟ್ ಅಮೂಲ್ಯವಾಗಿದೆ.